ಕೊಡ್ಲಿಲ್ಲ ಅಂದ್ರೆ ಅಂತ ನೀನ್ ಕೇಳ್ಬೋದು. ನನ್ ಡೈಲಾಗ್ನು ನೀವೇ ಹೇಳ್ಬಿಟ್ರೆ ನಾನ್ ಏನ್ ಮಾಡ್ಬೇಕು? ಮೊದ್ಲು ನಾನು ಹೇಳೋದಕ್ ಬಿಡ ಡಿಂಗ್ರಿ. ಆಯ್ತು ಜಾಂಗ್ರಿ. ಜಾಂಗ್ರಿನಾ ಅಂದ್ರೆ ಏನ್ ಮಾಮ್? ಸ್ವೀಟ್ ಕಣೋ. ಓಹ್, ಜಿಲೇಬಿ ಅವ್ರ ಅಕ್ಕನಾ? ನೀವ್ ಅವ್ರಿಗೆ ಭಾವನಾ? ನೀನ್ ಸುಮ್ನಿರೋ. ಸೀರಿಯಸ್ ವಿಷಯನ ನೀನು ಲೈಟ್ ಆಗಿ ತಗೋಬೇಡ. ನಾನೇನ್ ಮಾಡಲ್ಲ ಬಿಡಿ ಮಾಮ್. ನೀವೇನ್ ಮಾಡ್ಬೇಕು ಅಂತಿದ್ರೋ ನೀವೇ ಮಾಡ್ಕೊಳ್ಳಿ. ವಿಷಯ ಏನು ಅಂತ ಹೇಳಿದ್ರೆ ನಾನು ಹೋಗಿ ನನ್ ಕೆಲ್ಸ ಮಾಡ್ಕೋಬಹುದು. ಅಬ್ಬಾ, ಅಷ್ಟು ಬ್ಯುಸಿ ಆಗಿದ್ಯಾ? ಜ್ಯೂಸ್ ಅಲ್ಲಿ ಪಾಯ್ಸನ್ ಹಾಕಿದ್ಲಲ್ಲ ಮಾಮ್, ಇವಾಗ ಹೋಗಿ ಪುಳಿಯೋಗ್ರಲ್ಲಿ ಬೆರೆಸ್ತಾಳೇನೋ. ಮೊದ್ಲು ನಿಮಗೆ ತಂದ್ಕೊಡ್ತೀನಿ ಹಸ್ಬೆಂಡು. ಮಾಮ್, ಈ ಸಲ ನನ್ನೇ ಸಾಯಿಸ್ಬೇಕು ಅಂತಿದ್ದಾಳೆ ಇವಳು. ಬೆಲ್ಲವಾ, ಏನ್ ಮಾತಾಡ್ತಿದ್ಯೋ? ನಿಮ್ ಅತ್ಗೆ ಏನಂದ್ಲು ಅಂತ ಕೇಳಿಸ್ಕೊಳ್ದೆ ನನ್ಗೆ ಬೈತಿಯಲ್ಲ ನೀನು. ಅದ್ಗೆ ಬರೀ ತಮಾಷೆಗೆ ಹಾಗೆ ಹೇಳ್ತಾರೆ, ಯಾರು ಟಾರ್ಗೆಟ್ ಮಾಡೋದಿಲ್ಲ. ಹಾಗ ಅನ್ಕೊಂಡಿದ್ರೆ ನಿನ್ ಹೆಂಡತಿ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಒಂದ್ಸಲ ಯೋಚನೆ ಮಾಡು ವಿಶಾಲ್. ನನ್ಗೇನು ಆಗಲ್ಲ. ಇದೇನ ಮನೇನಿ, ಇಲ್ಲಿವರೆಗೂ ನನ್ಗೇನೋ ಆಗ್ಬಿಡುತ್ತೆ, ನನ್ಗೇನೋ ಗಂಡಾಂತರ ಬಂದ್ಬಿಡುತ್ತೆ ಅಂತ ಗಾಬರಿ ಆಗ್ತಾ ಇದ್ದೆ. ಇವಾಗ ಏನು ಆಗಲ್ಲ ಅಂತ ಹೇಳ್ತಿದ್ಯಾ? ಹೌದು ಅಲ್ಲ ಬಾಬಾ, ನನಗೇನಾಗುತ್ತೋ ಏನೋ ಅಂತ ಎಲ್ರೂ ಯೋಚನೆ ಮಾಡ್ತಿದ್ದಾರೆ ಹೊರತು ನನಗೆ ಯಾಕೆ ಹಾಗಾಗ್ಬೋದು, ಇಷ್ಟಕ್ಕೂ ಅಪಾಯ ಇದೆಯಾ ಇಲ್ವಾ ಅಂತ ಹಾಸಿನಿ ಅಕ್ಕ ಮಾತ್ರನೇ ಯೋಚನೆ ಮಾಡಿ ಆ ಪ್ರಯತ್ನ ಮಾಡಿತು. ಏನು ವಿಷ ಪ್ರಯೋಗದ ಬಗ್ಗೆನಾ? ಅಪ್ಪಿ ತಪ್ಪಿ ನೀನ್ ಕುಡ್ದಿದ್ರೆ, ಇಲ್ಲ ಪಾವನ ಮೂರ್ತಿ ಕುಡ್ದಿದ್ರೆ? ಅಪ್ಪಿ ತಪ್ಪಿ ನಾವು ಕುಡ್ದ್ಬಿಟ್ರು ಪೀಡೆ ಹೋಗ್ತಿತ್ತು. ಪ್ರಾಣ ಹೋಗ್ತಿತ್ತು. ಅರ್ಥ ಆಗ್ತಿದ್ಯಾ? ಮಾಮ್, ಇಲ್ಲಿ ನೋಡ್ಬೇಕಾಗಿರೋದು ಪಾಯ್ಸನ್ ಅಲ್ಲ, ಪ್ರಯತ್ನನ. ಹಾಸನಿ ಅದಕ್ಕೆ ರಿಸ್ಕ್ನ ತಗೊಂಡು ನೈನಿಯಲ್ಲಿರೋ ಭಯನ ಹೋಗ್ಲಾಡ್ಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ. ವಿಶಾಲ್, ಹಾಸಿನಿಗೆ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ 3 ಜನದ ಮಧ್ಯೆ ಎಂತ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಅರ್ಥ ಆಗ್ತಿದೆ. ಹಾಸಿನಿ ಅಕ್ಕನ ಮೆಚ್ಕೊಳ್ಳೋದ್ ಬಿಟ್ಟು ನೀವೀಗ ಮಾಡೋದು ಸರಿ ಅಲ್ಲ ಬಾವಾ. ನೀವು ಬರ್ದೇ ಇದ್ದಿದ್ರೆ ನನ್ನ ಗೋಡೆಗ್ ನೂಕಿ ಕಿವಿ ಹಿಡಿದು ಹೊಡೆದೇ ಬಿಡ್ತಿದ್ರು. ನೀನ್ ಸುಳ್ಳೆಲ್ಲ ಹೇಳ್ಬೇಡ. ಹಾಗ್ ಮಾಡ್ತಿದ್ರೇನೋ ಅಂತ ಹೇಳ್ತಿದ್ದೀನಿ. ಅದಕ್ಕೆ ನೀವ್ ಯಾವ ತಪ್ಪು ಮಾಡಿಲ್ಲ, ನಿಮ್ ಹಿಂದೆ ನಾವಿರ್ತೀವಿ. ಮತ್ತಿಷ್ಟೊಂದು ಒಳ್ಳೆತನ ಎಲ್ಲ ಕೆಲ್ಸಕ್ಕೆ ಬರಲ್ಲ ವಿಶಾಲ್.